ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೀನಿ. ಪ್ರಿಯ ದೇವರ ಮಕ್ಕಳೇ, ಎಲ್ಲರೂ ಹೇಗಿದ್ರ? ಎಷ್ಟೋ ದಿನಗಳ ನಂತರ ಮೊದಲ ಬಾರಿ ವಿಡಿಯೋದಲ್ಲಿ ಬಂದು ಮಾತಾಡೋದು ದೇವ್ರು ಕೊಟ್ಟಂಥ ಕೃಪೆಗೆ ಸ್ತೋತ್ರ. ಪ್ರಿಯ ದೇವರ ಮಕ್ಕಳ, ಈ ದಿನದಲ್ಲಿ ಅನೇಕ ಜನರು ದೇವರ ಮಕ್ಕಳಿಗೆ ಬರುವ ಒಂದು ಕಷ್ಟ ತೊಂದರೆ ಏನಪ್ಪ ಅಂದರೆ, ದೇವರ ಸನ್ನಿಧಿಯಿಂದ ಶತ್ರು ಅದನ್ನು ಬೀಳ್ಸೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಯಾವ ರೀತಿ ದೇವರ ಸನ್ನಿಧಿಲಿ ದೇವರ ಮಕ್ಕಳನ್ನ ಬೆಳೆಸ್ತಾರೆ ಅಂದರೆ, ಒಂದು ವಾಕ್ಯದ ಮುಖಾಂತರ ನಾವು ನೋಡೋಣ. ತೆಗೆದಿರೋರು ಓದಿ. ಪ್ರಿಯ ದೇವರ ಮಕ್ಕಳೇ, 1 ಯೋಹಾನನ ಪತ್ರಿಕೆ 2ನೇ ಅಧ್ಯಾಯ 16ನೇ ವಾಕ್ಯ. 1 ಯೋಹಾನನ ಪತ್ರಿಕೆ 2ನೇ ಅಧ್ಯಾಯ 16ನೇ ವಾಕ್ಯ. ಲೋಕದಲ್ಲಿರುವ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಪ್ರಿಯ ದೇವರ ಮಗುವೆ, ಒಬ್ಬ ದೇವರ ಮಗು ಒಂದು ವಿಶ್ವಾಸಿನ ಶತ್ರು ಅದನ್ನು ದೇವರಿಂದ ಬೀಳ್ಸೋಕ್ಕೆ ಅಥವಾ ದೇವರಿಂದ ದೂರ ಕರ್ಕೊಂಡು ಹೋಗೋಕ್ಕೆ ಒಂದೇ ಒಂದು ಕಾರಣ, ಶರೀರ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ. ಯಾವ ರೀತಿಯಪ್ಪ ಅಂತ ಹೇಳೋದಾದರೆ, ಈ ಒಂದು ವಾಕ್ಯ ನಾವು ಧ್ಯಾನಿಸುವುದಾದರೆ ನಾವು ಆದಿಕಾಂಡದಿಂದ ಬರಬೇಕಾಗುತ್ತೆ. ಆದಿಕಾಂಡದಲ್ಲಿ ನೋಡುವಾಗ ಆದಿಕಾಂಡ 2ನೇ ಅಧ್ಯಾಯದಲ್ಲಿ ನೀವು ನೋಡುವುದಾದ್ರೆ ಪ್ರಿಯ ದೇವರ ಮಕ್ಕಳೇ, ಆದಿಕಾಂಡ 2ನೇ ಅಧ್ಯಾಯ 16-17ನೇ ವಾಕ್ಯ ಮಾತ್ರವಲ್ಲದೆ 3ನೇ ಅಧ್ಯಾಯ 1, 2, 3 ವಾಕ್ಯ, ಇಷ್ಟು ವಾಕ್ಯ ನೀವು ಧ್ಯಾನಿಸಿ. ಅಲ್ಲಿ ಶತ್ರು ಆದವನು, ಸೈತಾನ ಆದವನು ಬಂದು ಅವಳನ್ನ ವಂಚಿಸ್ತಾನೆ. ಹೆಂಗೆ, ಏನವ್ವ ಹೆಂಗಿದ್ದೀಯಾ, ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರ್ದು, ಸೈತಾನಕ್ಕೆ ಗೊತ್ತು. ಅಲ್ಲಿ ಏನು ಮಾಡ್ತಾನೆ, ಅವಳನ್ನ ಏನವ್ವ ಹೆಂಗಿ, ಯಾವ ಮರದ ಹಣ್ಣನ್ನು, ಆ ಶತ್ರು ಸೈತಾನ ಪ್ಲ್ಯಾನ್ ನೋಡ್ರಿ, ಯಾವ ಮರದ ಹಣ್ಣು ತಿನ್ನಬಾರ್ದು ಅಂತ ಅವಳನ್ನ ಕೇಳ್ತಾನೆ. ಅವಳೇನು ಮಾಡಿದ್ರು, ಹೌದು ಆ ಮರದ ಹಣ್ಣು ನೋಡಲೂಬಾರ್ದು, ಮುಟ್ಟಲೂಬಾರ್ದು, ತಿನ್ನಲೂಬಾರ್ದು. ಅಲ್ಲೇನಾಯ್ತು, ಶರೀರದ ಆಸೆ, ಕಣ್ಣಿನ ಆಸೆ, ನೋಡಲೂಬಾರ್ದು, ಮುಟ್ಟಲೂಬಾರ್ದು, ತಿನ್ನಲೂಬಾರ್ದು ಸೇರಿಸಿ ಹೇಳಿದ್ರು. ಹೌದಲ್ವಾ? ಇಲ್ಲಿ ಏನಾಯಿತು, ಅಲ್ಲಿ ಆದಮ ಅವಳ ಇರುವಂಥ ಕಾಲದಲ್ಲಿ ಆದಿಕಾಂಡದಲ್ಲಿ ಅವಳನ್ನ ಈಸಿಯಾಗಿ ಅಲ್ಲಲ್ಲಿಯ ಶರೀರದ ಆಸೆ, ಕಣ್ಣಿನ ಆಸೆಯಿಂದ ಬೀಳಿಸ್ಬಿಟ್ಟ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಯೇಸು ಸ್ವಾಮಿನ ಬೀಳ್ಸೋಕ್ಕೆ ಶತ್ರು ಪ್ಲಾನ್ ಮಾಡಿದೆ. ಪ್ರಿಯ ದೇವರ ಮಗುವೆ, ಹೊಸ ಒಡಂಬಡಿಕೆ ಬರುವಾಗ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದಿಂದ ನೋಡುವಾಗ 3 ವಾಕ್ಯದಿಂದ ನೋಡಿಕೊಂಡು 3 ವಾಕ್ಯದಿಂದ 7ನೇ ವಾಕ್ಯದಿಂದ ಓದುವಾಗ ಅಲ್ಲಿ ನಿಮಗೆ ಬರುತ್ತೆ. ಯೇಸು ಸ್ವಾಮಿ ಉಪವಾಸ ಮಾಡಾದ್ಮೇಲೆ 40 ದಿನ ಅಡವಿಗೆ ಒಯ್ಯಲ್ಪಡ್ತಾನೆ. ಆ ಸಂದರ್ಭದಲ್ಲಿ ಸೈತಾನಾದವನು ಯೇಸು ಸ್ವಾಮಿನ, ನೀನು ದೇವರ ಮಗನಲ್ಲವೋ, ಈ ಕಲ್ಲನ್ನು ರೊಟ್ಟಿಯಾಗುವಂತೆ ಮಾಡು. ಅಲ್ಲಲಿಯ ಪ್ರಿಯ ದೇವರ ಮಗುವೆ, ಅಲ್ಲೇನಾಯ್ತು, ಕಣ್ಣಿನ ಆಸೆ, ಶರೀರದ ಆಸೆ. ಪ್ರಿಯ ದೇವರ ಮಗು ಯೇಸು ಸ್ವಾಮಿ ಅಲ್ಲಿ ವಾಕ್ಯದ ಮುಖಾಂತರ ಮಾತಾಡಿದ್ರು. ರೊಟ್ಟಿ ಪಿತ್ತಿಂದ ಮಾತ್ರಕ್ಕೆ ಮನುಷ್ಯ ಬದುಕುವುದ, ದೇವರ ಬಾಯಿಂದ ಬರುವಂಥ ಪ್ರತಿಯೊಂದು ಮಾತಿಂದ ಬದುಕುವನು. ಅಲ್ಲಿಯ ಮಾತ್ರ ಈ ಮುಂದೆ ಯೇಸು ಸ್ವಾಮಿನ ಮುಂದೆ ಕರ್ಕೊಂಡು ಹೋಗೋ ವಾಕ್ಯದ ಮುಖಾಂತರ ಸಹ ಅವನು ಬೀಳ್ಸೋಕ್ಕೆ ಪ್ಲ್ಯಾನ್ ಮಾಡ್ದ. ಇಲ್ಲ ಕಾಲು ಕಲ್ಲಿಗೆ ತಲಂತ ನಡೆಸ್ಬಾರು ಅಂತ ಹೇಳಿದಲ್ಲ, ಹಂಗೆ ಬೆಟ್ಟದ ಮೇಲೆ ಕರ್ಕೊಂಡೋಗಿ ದೇವಾಲಯದ ಮೇಲಿಂದ ಧುಮ್ಕು ಅಂತೇಳಿ ಯೇಸು ಸ್ವಾಮಿನ ಪರೀಕ್ಷೆ ಮಾಡ್ದ. ಮಾತ್ರವಾದ ಇನ್ನು ಮುಂದೆ ನೋಡುವಾಗ ಅದೇ ಅಧ್ಯಾಯದಲ್ಲಿ, ಈ ಲೋಕದ ಎಲ್ಲ ಐಶ್ವರ್ಯ ಎಲ್ಲ ನನಗೆ ಕೊಟ್ಟಿದೆ, ನೀ ನನ್ನ ಕಾಲಿಗೆ ಅಡ್ಡ ಬೀಳುವುದಾದರೆ ಈ ಸಕಲ ವೈಭವ ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿದೆ. ನೀನು ದೇವರ ಯೆಹೋವನನ್ನು ಪರೀಕ್ಷಿಸಬಾರದು ಅಂತ ಯೇಸು ಸ್ವಾಮಿ ಹೇಳಿದ್ರು. ಆದರೆ ಯೇಸುನ ಅವನು ಜಯಿಸೋಕ್ಕಾಗಲಿಲ್ಲ, ಸೈತಾನಾದವನು. ಆದಿಕಾಂಡದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಆದಮ್ಮ ಅವಳನ್ನ ಈಸಿಯಾಗಿ ವಂಚಿಸ್ಬಿಟ್ಟ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿನ ಅವನು ಬೀಳ್ಸೋಕ್ಕಾಗಿಲ್ಲ. ಅದೇ ಪ್ರಕಾರ ಪ್ರಿಯ ದೇವರ ಮಗುವೆ, ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ಶತ್ರುವಾದ ನಮ್ಮನ್ನು ಬೀಳ್ಸೋಕ್ಕೆ ಅನೇಕ ಪ್ಲ್ಯಾನ್ ಮಾಡ್ತಾನೆ. ಅಲ್ಲಿಯ ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳೆ ಡಂಬ. ಈ ದಿನದಲ್ಲಿ ನಾವು ದೇವರ ಚಿತ್ತ ನಮ್ಮ ಮೇಲೇನಿದೆ, ದೇವರ ಉದ್ದೇಶ ನಮ್ಮ ಮೇಲೇನಿದೆ, ಆ ಉದ್ದೇಶ ಯಾವುದಾದ್ರೂ ನಾವು ತಿಳಿದು ದೇವರ ಉದ್ದೇಶಕ್ಕೆ ನಾವು ಒಳಗಾಗುವವರಾಗಿರಬೇಕು. 1 ತಿಮೋತಿ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಾಕ್ಯ ತೆಗೆದು ಓದಿ, ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ಆತನ ಚಿತ್ತವಾಗಿದೆ. ಸತ್ಯವನ್ನು ತಿಳಿಯಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಈ ದಿನದಲ್ಲಿ ಪ್ರಿಯ ದೇವರ ಮಕ್ಕಳೇ, ಅನೇಕರು ದೇವರ ಮಕ್ಕಳನ್ನು ದೇವ್ರ ಸನ್ನಿಧಿ ಬರ್ತಾರೆ, ಸಭೆಗೆ ಬರ್ತಾರೆ, ಪ್ರಾರ್ಥನೆ ಅಟೆಂಡ್ ಮಾಡ್ತಾರೆ. ಆದರೆ ಏನು ಮಾಡ್ತಾರೆ, ಲೋಕದಲ್ಲಿ ಬೇಡವಾದ ಕಾರ್ಯಗಳಿಗೆ ಕೈ ಇಟ್ಟು ದೇವರನ್ನ ದೂರ ಆಗುವಂಥ ಕಾರ್ಯ ಬರ್ತದೆ. ಅಲ್ಲಿ ಅದರಿಂದ ಪ್ರಿಯ ದೇವರ ಮಗುವೆ, ಯಾವುದಾದ್ರೂ ವಿಷಯದಲ್ಲಿ ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ ನಮ್ಮ ಜೀವಿತದಲ್ಲಿ ಯಾವುದಾದ್ರೂ ಇರುವುದೇ ಆದರೆ ಅದನ್ನು ನಾವು ಕಂಡಿಡಿದು ಅದರ ಮೇಲೆ ನಾವು ಜಯ ಹೊಂದುವರಾಗಿರಬೇಕು. ಆವಾಗ ದೇವರ ಉದ್ದೇಶ, ದೇವರ ಚಿತ್ತ ನಮ್ಮನ್ನು ನೆರವೇರುತ್ತೆ. ಯಾವ ರೀತಿ, ಎಲ್ಲ ಮನುಷ್ಯರು ಒಬ್ಬರು ಅಂತ ಅಲ್ಲಿ ಬರಲ್ಪಟ್ಟಿಲ್ಲ, ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನದ ಕಡೆ ಸೇರಬೇಕೆಂದು ದೇವರ ಚಿತ್ತವಾಗಿದೆ, ಆತನ ಚಿತ್ತವಾಗಿದೆ. ಈ ಆತನ ಚಿತ್ತಕ್ಕೆ ನಾವು ಒಳಗಾಗೋಣ. ಆವಾಗ ಆತನ ಉದ್ದೇಶ ನಮ್ಮನ್ನು ನೆರವೇರುವಂಥದ್ದಾಗಿದೆ. ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ